ಇದು ತೋಳದ ಹಾವು, ಹುಲ್ ಸ್ನೇಕ್ ಅಂತೇಳಿ. ಹೆಚ್ಚಾಗಿ ವಿಷರಹಿತ ಹಾವು. 6ರಿಂದ 8 ಗಂಟೆ, 11 ಗಂಟೆ ರಾತ್ರಿ, 1 ಗಂಟೆ ರಾತ್ರಿ ತನಕ ಈ ಪಲ್ಲಿಗಳನ್ನು ಕಾಣಿಸ್ಕೊಳುತ್ತೆ. ಓಕೆ, ಈ ಪಲ್ಲಿಗಳನ್ನ ತಿನ್ನಕ್ಕೋಸ್ಕರ ಬರ್ತಾವೆ. ಈಗ ನೋಡಿ, ನಿಮ್ಮನ್ನ ಹಿಡಿದಿದ್ದು ರಾಜೇಂದ್ರ ನಗರ ಎಷ್ಟನೇ ಕ್ಲಾಸ್? ಮನೇಲಿ ಹಾವು ಬಂದಾಗ ಅಕ್ಕಪಕ್ಕ ನಿಮ್ಮೆಲ್ಲರ ಪರವಾಗಿ ಹಾವು ಹಿಡಿಯೋಕೆ ಅವಕಾಶ ಮಾಡಿಕೊಟ್ರು. ರಾತ್ರಿ 1 ಗಂಟೆ ಆಗಿದೆ. ಇದಕ್ಕಿಂತ ಒಂದು ಅರ್ಧ ಮುಕ್ಕಾಲು ಗಂಟೆ, 1 ಗಂಟೆ ಹಿಂದೆ ಖುಷಿನಗರ 2ನೇ ಕ್ರಾಸಲ್ಲಿ ಒಂದು ಫ್ಯಾಮಿಲಿ ಗೊತ್ತಿಲ್ಲದೆ ತೊಳೆದು ಕಚ್ಚಿಬಿಟ್ಟಿದೆ ಕಾಲಿಗೆ. ಇದೆ ಸರ್? ಸೇಮ್ ಇದೆ ಹಾವು. ಕಿರಣ್ ಅಂತ. ಹೌದಾ? ಪರಿಸ್ಥಿತಿ ಏನಾಗಿದೆ ಅಂದರೆ, ಅವ್ರಿಗೆ ಕಚ್ಚಿದ ಮೇಲೆ ನನಗೆ ಫೋನ್ ಮಾಡಿದ್ರು, ಕಿರಣ್ ಹಾವು ಕಚ್ಚಿದೆ, ನನಗೆ ಯಾವ ಗೊತ್ತಿಲ್ಲ, ಮನೆಯವರು ಇದ್ದಾರೆ, ನಾನು ಇಬ್ಬರೇ ಇರೋದು ಪಾಪ. ನಾನು ಹೋಗಿ ಅಲ್ಲಿ ನೋಡೋಕ್ಕೂ ಹಾವು ಕಾಣಲಿಲ್ಲ. ಹೋಗ್ಬಿಟ್ಟು ನಾವು ಈ ಕಡೆ ಬಂದ್ಬಿಟ್ವಿ ಅಂತ. ಯಾವಾಗಲೂ ಹಾವು ಮನೆ ಒಳಗಡೆ, ಮನೆ ಹೊರಗಡೆ ಕಂಡಾಗ ಅದನ್ನು ನೋಡೋಂಥ ಅವಕಾಶ ಎಲ್ಲರಲ್ಲೂ ಇರಬೇಕು. ವಿತಿನ್ ಸೆಕೆಂಡ್ ನೀವು ನೋಡಿಲ್ಲ ಅಂದಾಗ ಬಿಲ್ದಲ್ಲಿ ಹೋಯ್ತು, ಅಕ್ಕಪಕ್ಕ ವಸ್ತು ಹಿಂದ್ಗಡೆ ಹೋಯ್ತು, ಮರೆ ಆಗಿಲ್ದಂಗೆ ಎಲ್ಲ ಸೇರ್ಕೊಂಡ್ಬಿಟ್ರೆ ನಾವು ಹುಡ್ಕೋದ್ಕಿಂತ ಹೆಚ್ಚಾಗಿ ಬಂದು ಹೋಗ್ತೀವಿ, ಕಾಣಿಸ್ಕೊಂಡಲ್ಲಿ ಹೋಗ್ತೀವಿ. ಇರೋರು ಯಾರು? ಮನೆ ಕುಟುಂಬದವ್ರಿಗೆ ತೊಂದರೆ ಆಗುತ್ತೆ. ಹಾಗಾಗಿ ಹಾವು ಬಂದಾಗ ಹುಷಾರಾಗಿ ನೋಡ್ತಾ ಇರ್ರಿ. ಅದು ಎಷ್ಟೇ ರಾತ್ರಿ ಆಗಲಿ, ಎಷ್ಟೇ ಬೆಳಕಾಗಿರಲಿ, ಎಷ್ಟೇ ಕತ್ಲಾಗಿರಲಿ, ಒಂದು ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ಫಾಲೋ ಮಾಡೋಂಥ ಅವಕಾಶ ಇದ್ದರೆ ಖಂಡಿತವಾಗ್ಲೂ ಅದು ಓಡೋಗೋಂಥ ಅವಕಾಶ ಕಮ್ಮಿ ಮಾಡುತ್ತೆ. ಅಲ್ಲೇ ಎಲ್ಲ ಮುಚ್ಚಿಕೊಂಡು ಕೂತ್ಕೊಂಡ್ಬಿಡುತ್ತೆ. ಹೌದಾ? ಓಡ್ಸೋಕೆ ಹೋಗೋದು ಅವೆಲ್ಲ ಮಾಡಿದ್ರೆ ಗಾಬರಿ ಆದಾಗ ಹೌದು ಸರ್. ಇದು ಮತ್ತೆ ಹಾವು ಕಚ್ಚಿತು ಅಂದ್ರಲ್ಲ, ಅದು ಏನಾಗಲ್ಲ? ವಿಷರಹಿತ ಹಾವು, ತೋಳದ ಹಾವು ಅಂತ ನಿಮ್ಗೆ ಹೇಳಿದೆ. ಅದೇನು ತೊಂದರೆ ಇಲ್ಲ ಸರ್? ಇಲ್ಲ, ತೊಂದರೆ ಇಲ್ಲ. 1.5ರಿಂದ 2 ಅಡಿ ಉದ್ದ ಬೆಳೆಯುತ್ತೆ ಅಂತ ಹೇಳಿದೆ. ಈಗ ಅವರು ಇಬ್ಬರು ನೆಮ್ಮದಿಯಾಗಿ ಮಲಗಿದ್ದಾರೆ. ನಾನು ಇನ್ನೇನು ಮಲಗೋಣ ಅನ್ನೋಕ್ಕೂ ನಮ್ಮ ಕುಟುಂಬ ಎಲ್ಲ ಸೇರಿ ನಮಗೊಂದು ಅವಕಾಶ ಮಾಡಿಕೊಟ್ರಿ. ಅಂದರೆ ಈ ತೊಂದರೆಯಲ್ಲಿರೋ ಮಗು ನನಗೆ ತಾಯಿ ಮಗು 2 ಒಂದೇ. ಹೌದಾ? ಇದು ಇವ್ರ ಮನೇಲಿ ಒಂದು ಎಷ್ಟೋ ವರ್ಷಗಳ ಹಿಂದೆ ಹಾವಿಡಕ್ಕೆ ಬಂದಿದ್ದೆ. ಇವರೊಬ್ಬರೇ ಇರೋದು ಈ ಮನೆಯಲ್ಲಿ. ಕುಟುಂಬದಲ್ಲಿ ಯಾರೂ ಇಲ್ಲ. ಹೆಚ್ಚಾಗಿ ನಾವೆಲ್ಲ ಅವ್ರಿಗೆ ನೆರಳಾಗಿದ್ದೀವಿ ಇವತ್ತು. ನಿಮ್ಮೆಲ್ಲ ಸಹಕಾರದಿಂದ, ದೇವರ ಅನುಗ್ರಹದಿಂದ, ಧೈರ್ಯ, ತಾಳ್ಮೆ, ಭಕ್ತಿ, ಅವನ್ನ ರಕ್ಷಣೆ ಮಾಡೋಂಥ ನಂಬಿಕೆ ಎಲ್ಲದೂ ಇವತ್ತು ದೇವರು ಅವ್ರಿಗೊಂದು ಶಕ್ತಿ ಕೊಟ್ಟಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಒಳ್ಳೆಯದಾಗಿ ಸಹಾಯಕ್ಕೆ ಬಂದಿರ ನಿಮ್ಮೆಲ್ರಿಗೂ 100 ವರ್ಷ ಸುಖವಾಗಿರಲಿ ಎಲ್ಲರಿಗೂ. ಆಸ್ತಿ ಬಂಗ್ಲೆ ಬೇಡ, ನಿಮ್ಮ ಆಶೀರ್ವಾದನ ನನಗೆ ಎಲ್ಲ ರೀತಿಯಲ್ಲಿ ಸಿಗುತ್ತೆ. ವಿಡಿಯೋ ವಾಟ್ಸಪ್ಪಿಗೆ ನಾನು ಮಾಡೋದಲ್ಲ, ಯಾಕಂದರೆ ನಮಗೂ ತಂದೆ ತಾಯಿ ಸಹಾಯ ಇಲ್ಲ ಈಗ. ಅದು ನಿಮ್ಮ ಏಜಲ್ಲಿ ನಾನು ಏನು ಮಾಡ್ಬೇಕು ಅದು ಮಾಡಿದ್ದೀನಿ ಹೇಳಬಾರ್ದು. ಅದು ಇವತ್ತು ನಿಮಗೆ ಅವ್ರ ಪರವಾಗಿ ನೀವು ಕಂಡಿದ್ದೀರ. ನಿಮ್ಮ ಹೆಸರು ಮೇಡಮ್? ರಮ್ಯಾ ಮೇಡಮ್ ಅವರು. ನಿಮ್ಮ ಹೆಸರು? ನಾಗೇಂದ್ರ ಸರ್. ನಾಗೇಂದ್ರ. ನಿಮ್ಮ ಹೆಸರು? ನಿಮ್ಮ ಹೆಸರು ಮೇಡಮ್? ನಿಮ್ಮ ಹೆಸರು? ನೋಡಿ, ಈ ವಯಸ್ಸಲ್ಲಿ, ಈ ಟೈಮಲ್ಲಿ ನಿಮ್ಮೆಲ್ಲರ ಪರವಾಗಿ ನನಗೊಂದು ಅನುಕೂಲ ಈ ವಯಸ್ಸಾದವರಿಗೆ ಮಾಡಿಕೊಟ್ಟಿದ್ದೀರ ಮಗುಗೆ. ಹಾಗಾಗಿ ಸಂತೋಷ ಆಗಿದೆ. ಆಯ್ತರಮ್ಮ, ಏನೋ ಹೆದರಬೇಡಿ, ಭಗವಂತ ನಿಮ್ಗೆ ಯಾವಾಗಲೂ ಚೆನ್ನಾಗಿದೆ. ಥ್ಯಾಂಕ್ಸ್. ಅಲ್ಲ, ಇದರಲ್ಲಿ ಏನು ವಿಷಯ ಇಲ್ಲಂತೆ. ಇದು ನೋಡಕ್ಕೆ ಕಟ್ಟಾವು ಅಂತಾರೆ. ಇಲ್ಲ, ತೋಳಾವು ಹಾವು. ಈ ಸುತ್ತಮುತ್ತಲು ತುಂಬಾ ಹಾವುಗಳನ್ನು ಈ ಜಾತಿಗೆ ಹಿಡಿದಿದ್ದೀವಿ. ಇದು ಏನಾದ್ರೆ ಪಲ್ಲಿಗಳು ವಾಸ ಮಾಡೋಂಥ ಜಾಗ ಎಲ್ಲಿ, ಮನೆಯಲ್ಲಿ ಸ್ಟೋರ್ ರೂಮ್ ಆಗಿರ್ಬೋದು, ಶೆಡ್ಗಳಲ್ಲಾಗಿರ್ಬೋದು, ಅಥವಾ ವೇಸ್ಟೇಜ್ ವಸ್ತುಗಳು ಇಟ್ಟಿರೋ ಜಾಗದಲ್ಲಾಗಿರ್ಬೋದು, ಸಂಧಿ ಮೂಲೆ ಗ್ರಿಲ್ಗಳಾಗಿರ್ಬೋದು, ಆರಾಮ ಮಾಡಿ. ಏನು ಹೆದರಬೇಡಿ. ರಾಜೇಂದ್ರ ನಗರದಲ್ಲಿ ಎಲ್ಲರೂ ನಮ್ಮವರೇ. ಯಾಕಂದ್ರೆ ಇವತ್ತು ನೋಡಿ ನಿಮ್ಗೆಲ್ಲ ಕಂಡಾಗ ಬಂದಿದ್ದಾರೆ. ಹೌದಾ? ಈಗಿನ ಟೈಮಲ್ಲಿ ನಿದ್ರೆ ಬಂದಿರುತ್ತೆ ಎಲ್ಲರಿಗೂ. ಹೌದಾ? ಇಲ್ಲ ಕಂಟಿನ್ಯೂ ಬರೋಕ್ಕಾಗಲ್ಲ. ಈಗಷ್ಟೇ ನಾನು ಹೊರಗಡೆ ಶಾಪಿಂಗ್ ಹೋಗಿದ್ದೆ, ನನಗೆ ಡ್ಯೂಟಿಗೆ ಹೋಗಿದ್ದೆ, ಅಥವಾ ಪೇಟೆಗೆ ಹೋಗಿದ್ದೆ, ಅಥವಾ ಫಿಲಮಿಗೆ ಹೋಗಿದ್ದೆ, ಅಥವಾ ದೇವಸ್ಥಾನಕ್ಕೆ ಹೋಗಿದ್ದೆ. ಯಾರಿಗೆ ತೊಂದರೆ ಆಗಿರುತ್ತೆ ಹೋಗಿರ್ತಾರೆ. ನಂಗೆ ನಿದ್ರೆ ಬರ್ತಿದ್ದೆ ಅಂತ ಒಂದು ಮಾತು ಹೇಳಿಲ್ಲ ಅವರು. ಹೌದಾ? ಅವ್ರೇನಂದ್ರು, ಕಿರಣ ಕರ್ತಾರಂತ ಯೋಚನೆ ಮಾಡಿದ್ದಾರೆ. ಹಾಗಾಗಿ ಆ ಭಗವಂತ ಎಲ್ಲ ಕುಟುಂಬಕ್ಕೆ ಒಳ್ಳೆಯದು. ಥ್ಯಾಂಕ್ ಯು ಸರ್. ಗೊತ್ತಿಲ್ಲದ ಹಿಡಿಯೋದು ಕೇವಲ ಮಾಡಿಬಿಡ್ತೀನಿ. ಬಿಡಿ ಆಫ್ ಮಾಡ್ತಾರೆ. ಥ್ಯಾಂಕ್ ಯು.